ಎಲ್ರಿಗೂ ನಮಸ್ಕಾರ. ಕಿರಣ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಗಿತ್ತು ವೀಡಿಯೋ ಹಾಕಿ. ಓಕೆ, ಇವತ್ತೊಂದು ವೀಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಇವತ್ತು ನಮ್ಮ ಜೊತೆ ಹೇಮಂತ್ ಶೆಟ್ಟಿ ಇದ್ದಾರೆ. ಹೇಮಂತ್ ಶೆಟ್ಟಿಗೆ ಒಂದು ಬಿರಿಯಾನಿ ಚಾಲೆಂಜ್ ಕೊಡ್ತಾಯಿದ್ದೀನಿ. ಅದು ಇವತ್ತಿನ ಲಾಗ್ ಆಗಿರುತ್ತೆ, ಬಿರಿಯಾನಿ ಚಾಲೆಂಜು. ಬನ್ನಿ ಅವನ್ನ ಮಾತಾಡ್ಸೋಣ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಹೇಮಂತ್ ಶೆಟ್ಟಿ. ಏನಪ್ಪ ಅಂತಂದರೆ, ನಮ್ಮ ಕಿರಣ್ ಅವರ ಚಾನಲಲ್ಲಿ ನಾನು ಈಗ ಬಂದು ನನಗೊಂದು ಬಿರಿಯಾನಿ ಚಾಲೆಂಜ್ನ ಮಾಡೋದಕ್ಕೆ ಒಂದು ಚಾಲೆಂಜನ್ನ ಕೊಟ್ಟಿದ್ದೇನೆ. ಅಂದರೆ ನಾನು ಅವನು ಬಿರಿಯಾನಿ ತಿಂತೀವಿ, ಯಾರು ಬೇಗ ಬಿರಿಯಾನಿ ತಿಂತೀರೋ ಮತ್ತು ನಾನೇನೊಬ್ಬರೇ ತಿನ್ನಲ್ಲ, ನಾನೇನೊಬ್ಬರೇ ತಿನ್ನಲ್ಲ, ನೀನು ಮಾತ್ರ ತಿನ್ನೋದು. ನೋಡ್ರಿ ರೀ, ನಾನು ಒಬ್ಬನೇ ತಿನ್ನೋದನ್ನು ಯಾರು ಚಾಲೆಂಜ್ ಅಂತ ಅನ್ನಲ್ಲ. ಸೊ ನೋಡಿ, ಇವರು ತಿಂತಾರೆ, ಜೊತೆ ನಾನು ತಿಂತೀನಿ. ಯಾಕೆಂದರೆ ನನ್ನ ವೀಡಿಯೋಸ್ ಎಲ್ಲ ನೋಡಿದ್ದಾನೆ. ನಾನು ನಮ್ಮ ಅಣ್ಣ ಎಲ್ಲ ಬಿರಿಯಾನಿ ಚಾಲೆಂಜು, ಬರ್ಗರ್ ಚಾಲೆಂಜು, ಪಿಜ್ಜಾ ಚಾಲೆಂಜು, ಇರಾಬರ ಚಾಲೆಂಜ್ ಎಲ್ಲ ಮಾಡಿಬಿಟ್ಟಿದ್ದೀವಿ. ಸೊ ಅದಕ್ಕೋಸ್ಕರ ಇವಾಗ ಚಾಲೆಂಜ್ ಮಾಡೋಣ ಅಂತ. ಸೊ ಅದಕ್ಕೋಸ್ಕರ ನಾನು ತಿನ್ನಲ್ಲ ಗುರು, ನೀನು ತಿಂತೀಯಾ? ಓಕೆನಾ? ಸರಿ ಅಪ್ಪ, ಆಯ್ತು, ನಾನು ತಿಂತೀನಿ. ಏನು ರೂಲ್ಸ್ ಏನು ಹೇಳ್ತೀನಲ್ಲ ಅಂಗಡಿ ಹತ್ರ. ಹೌದಾ? ಏನಂದರೆ ಅನ್ಲಿಮಿಟೆಡ್ ಬಿರಿಯಾನಿ ಇದೆ ಇಲ್ಲಿ. ನಾನು ಎಷ್ಟು ಸರಿ ಹೇಳ್ತೀನಿ ಅಷ್ಟು ಸರಿ ನೀನು ಹಾಕಿಸ್ಕೊಂಡು ತಿನ್ನಬೇಕು. ಎಷ್ಟು ಬಿಲ್ ಆದರೂ ನಾನು ಕೊಡ್ತೀನಿ. ನಾನು ಬಿಲ್ ಕೊಡ್ತೀನಿ. ಬಿರಿಯಾನಿನೇ 130 ರೂಪಾಯಿ ಅನ್ಲಿಮಿಟೆಡ್ಡು. ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ತಿನ್ಬೋದಂತೆ, ಬಿಲ್ ಕೊಡ್ತಾನೆ ಅಂತ. ಹೆಂಗದು? ಹೋಗುರು ಅಲ್ಲ, ನೀನು ಅದ್ರ ಮೇಲೆ ಏನು ಬೇಕಾದ್ರೆ ಎಕ್ಸ್ಟ್ರಾ ತೊಗೊಂಡ್ರು ಅಷ್ಟೇ. ಏನು ಬೇಕಾದ್ರೆ ತಿನ್ಬೋದಾ ಬಿರಿಯಾನಿ ಬಿಟ್ಟು? ಬಿರಿಯಾನಿ ಬಿಟ್ಟಲ್ಲ, ಚಿಕನ್ ಆಯಿತು, ಚಿಕನ್ ತಿನ್ನು, ಏನು ಬೇಕಾದ್ರೆ ತಿನ್ನು. ಅನ್ಲಿಮಿಟೆಡ್ ಬಿರಿಯಾನಿ. ನಾನು ಎಷ್ಟು ಸರಿ ಹೇಳ್ತೀನಿ ಅಷ್ಟು ಸರಿ ಹಾಕ್ಸ್ಕೊಬೇಕು. ಅಲ್ಲ ಮಚ್ಚ, ಇವಾಗ ಒಂದು ಲಿಮಿಟ್ ಅಂತಿರುತ್ತೆ. ಎಷ್ಟು ಸಲ ಬೇಕೋ ಅಷ್ಟು ಸಲ ಹಾಕ್ಸ್ಕೊಂಡು ತಿನ್ಬೋದು. ಬಟ್ ನನಗೆ ತಿನ್ನೋಕ್ಕಾಗಿದ್ರೆ ನಾನು ಸೋತೆ ಅಂತ ತಾನೆ ಅರ್ಥ. ಆಯ್ತು, ನೀನೇ ಹೇಳು. ಹಂಗೆ ಮಾಡೋದು ಬೇಡ. ಒಂದು ಬಿರಿಯಾನಿಗೆ ಇಷ್ಟು ಟೈಮ್ ಅಂತ ಕೊಡು. ಆಯಿತು, ಅದು ಹೊರ್ತೈತೆ. ಆಯ್ತು, ಅನ್ಲಿಮಿಟೆಡ್ ಅಂತ ಅವ್ನು ಕೊಡ್ತಾ ಇರ್ತಾರೆ. ನಾನೇನು ರಾಕ್ಷಸ ನಾನು? ಆಯ್ತಪ್ಪ, ಟೈಮ್ ಇಷ್ಟು ಟೈಮ್ ಅಂತ ಕೊಡ್ತೀನಿ. ಒಂದು ಬಿರಿಯಾನಿಗೆ ಬೇಕಂದರೆ ನಾನೇ ಹೇಳ್ತೀನಿ, ಇನ್ನೂ ಸ್ವಲ್ಪ ಹಾಕ್ಸ್ಕೊಂಡು ಇಷ್ಟು ಟೈಮಲ್ಲಿ ತಿಂತೀನಿ ಅಂತ. ಆಯಿತು. ಸೊ ಇದು ಕಾನ್ಸೆಪ್ಟು. ಈಗ ಹೋಗ್ತಾ ಇದ್ದೀವಿ ಅಂಗಡಿ ಹತ್ರ. ಓಕೆ, ಈಗ ಬಿರಿಯಾನಿ ಬಂದಿದೆ. ಓಕೆ, ನೋಡ್ಬೋದು ನೀವು. ಇದು ರೈಸ್ ಇನ್ನೂ ಎಷ್ಟು ಬೇಕಷ್ಟು ಕೊಡ್ತಾರೆ. ಒಂದು ಪೀಸು ಚೆಸ್ಟ್ ಪೀಸ್ ಇದೆ, ಮತ್ತು 3 ಕಬಾಬ್ ಪೀಸು, ಮತ್ತು ಇದು ಇಷ್ಟು ಬಿರಿಯಾನಿನ ಎಷ್ಟು ನಿಮಿಷಕ್ಕೆ ತಿಂತೀಯಪ್ಪ? ನೀನು ಹೇಳು ಹಾಂ, ಎಷ್ಟು ನಿಮಿಷಕ್ಕೆ ತಿನ್ನಬೇಕು ಅಂತ. ಚಾಲೆಂಜ್ ನಿಂದಲ್ವಾ? ನಾನು 10 ನಿಮಿಷ ಕೇಳ್ತೀನಿ, ಕೊಡ್ತೀಯಾ? ನಾನು 4 ನಿಮಿಷ ಟೈಮ್ ಕೊಡ್ತೀನಿ. ಹಾಂ, ಆಯ್ತು. ಓಕೆನಾ? ಸರಿ, ಆಯ್ತು. ಗೆದ್ದರೆ ತಗೋ. ಆಯ್ತು, 4 ನಿಮಿಷ ಟೈಮ್ ಕೊಟ್ಟಿದ್ದೀನಿ. ಸರಿ, ನಾನು 4 ನಿಮಿಷದಲ್ಲಿ ಅವ್ನು ತಿಂದೇ ಹೋದರೆ ನಾನೇನು ಹೇಳ್ತೀನಿ ಅದನ್ನು ಅವ್ನು ಕೇಳಬೇಕು. ಅದಕ್ಕೆ ಓಕೆ ತಾನೇ? ಹೇಳ್ಬಿಡು. ಅವನೇನು ಹೇಳ್ತಾರೆ ಅದಕ್ಕೆ ಓಕೆ. ನಾನು ಗೆದ್ರೆ ನಾನು ಹೇಳ್ತೀನಿ, ಅದಕ್ಕೆ ಅವ್ನು ಓಕೆ ಇರಬೇಕು. ಆಯ್ತು. ಆ್ಯಂಡ್ ಇನ್ನೊಂದು, ಇಲ್ಲಿ ಹೋಟೆಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಎಲ್ಲ. ನಮ್ಮ ಪಕ್ಕದಲ್ಲಿ ಸ್ಟ್ರೇಂಜರ್ಸ್ ಎಲ್ಲ ಇದ್ದಾರೆ. ಅವ್ರು ಯಾರು ಅಂತಾರೆ ನಮ್ಗೆ ಗೊತ್ತಿಲ್ಲ. ಸೊ ಇವ್ರ ಮುಂದೆ ನಾನು ಬಿರಿಯಾನಿನ ತಿನ್ನಬೇಕು. ಬಿರಿಯಾನಿ ತಿನ್ನಬೇಕು, ಅದು 4 ನಿಮಿಷಕ್ಕೆ ತಿನ್ನಬೇಕು. ಅದನ್ನು 4 ನಿಮಿಷಕ್ಕೆ ತಿಂದಿಲ್ಲ ಅಂತಂದರೆ ನಾನೇನು ಹೇಳ್ತೀನಿ ಅದನ್ನು ಕೇಳಬೇಕು. ಮಾತಾಡ್ಕೊಳ್ಳೋದು ಟೈಮ್ ಸೆಟ್ ಮಾಡೋದು. ಆಮೇಲೆ ಮಾತಾಡೋದೆಲ್ಲ ಕರೆಕ್ಟಾಗಿ ಹೇಳ್ಬಿಡು. ತಿಂತೀನಿ ಗುರು, ಟೈಮ್ ಸೆಟ್ ಮಾಡು. ಗೈಸ್, ನೀವು ಇನ್ನೂ ವೀಡಿಯೋಸಲ್ಲೆಲ್ಲ ನೋಡಿರ್ಬೋದು ಸಪಾಟ್ರಾಮ ಅಂತ. ಈ ತಮಿಳನವನು ಒಂದು ಟೇಬಲ್ ಫುಲ್ಲು ಊಟ ಇಟ್ಕೊಂಡು ತಿಂತಾ ಇರ್ತಾನೆ, ಸಪಾಟ್ರಾಮ ಅಂತ. ಹಂಗೆ ಆ ಹೆಸರು ಸ್ವಲ್ಪ ಸೂಟ್ ಆಗ್ಬೋದು ಇವಾಗ. ನಾನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ, ಸಣ್ಣ ಆಗೋಣ, ಹೊಟ್ಟೆ ಕರೆಸೋಣ ಅಂತಿದ್ರೆ ಇವನಿಗೆ ಈ ಚಾಲೆಂಜ್ ಮಾಡೋಣ. ಆಯಿತು, ನಮ್ಮ ಹುಡುಗ ಎಂಕರೇಜ್ ಮಾಡೋಣ. ಒಂದು ಬೈಟ್ ತಗೋಪ್ಪ. ಒಂದು ಬೈಟ್ ತಗೋತೀನಿ. ನೆಕ್ಸ್ಟ್ ಟೈಮ್ ಸ್ಟಾರ್ಟ್ ಆಗುತ್ತೆ. ಬೇಡ ಟೈಮ್ ಸ್ಟಾರ್ಟ್ ಮಾಡ್ಬಿಡು. ಹೌದಾ? ಆಯ್ತು, ಈಗ ಟೈಮರ್ ಆನ್ ಮಾಡ್ತಾ ಇದ್ದೀನಿ. ಓಕೆ, 3, 2, 1. 4 ನಿಮಿಷ ನನ್ನ ತೋರಿಸಿದ್ರು. ನಿನ್ನೆ ತೋರಿಸ್ತಾ ಇರೋದು ನನ್ನ ಟ್ರ್ಯಾಕ್ ರೆಕಾರ್ಡ್ ಏನು ಗೊತ್ತಿಲ್ಲ ಗಾಯ್ಸ್. ಒಂದು ಗ್ರಿಲ್ಲೇ 8 ನಿಮಿಷ ತಿಂದವ್ರು ನಾವು. ಯಾವುದೋ ಬಿರಿಯಾನಿ ತಿಂತೀವ? ಆಯ್ತಾಯ್ತು, ಗೊತ್ತಾಗುತ್ತೆ. ಅಯ್ಯಯ್ಯೋ, ಇಷ್ಟೊಂದು ಜಾಸ್ತಿ ಬೇರೆ ಕೊಟ್ಬಿಟ್ಟವ್ರೆ. ಹಿಂಗೆ ಓಡ್ತಾ ಇರಲಿ. ಬೇಗ ಬೇಗ ತಿನ್ನೋ. 4 ನಿಮಿಷ ಕೊಟ್ಟಿದ್ದಲ್ಲ. 4 ನಿಮಿಷ ಆಗಲೇ, 1 ನಿಮಿಷ ಆಯಿತು. 57. ರೈಸ್ ತಿಂದು 2 ದಿನ ಆಗಿತ್ತು. ಇವನೇನಾದರೂ ಹಿಂಗೆ ತಿಂದು ಈ ತಿನ್ನೋ
ಸ್ಪೀಡಲ್ಲಿ ಹೋಗಿಗ್ಬಿಟ್ರೆ ಇಲ್ಲಿಂದ ಎತ್ಕೊಂಡು ಹೋಗ್ಬೇಕಲ್ಲಪ್ಪ ಚೆನ್ನೈಯಿಂದ ಬೆಂಗಳೂರಿಗೆ ನಾನು ಇವನ್ನ. ಪಾನಿಪುರಿ ತಿನ್ನಂಗಲ್ಲಮ್ಮ. ಪಾಪ ಅಲ್ಲಿ ಕಿಶೆಟ್ಟಿ ಜೊತೆ ಚಾಲೆಂಜ್ ಮಾಡಿ ಮಾಡಿ ಸೋಲಿಸ್ದಂಗಲ್ಲ. ಆಯಿತು 1.5 ನಿಮಿಷ 4 ನಿಮಿಷ. ಇವನ್ ಕತೆ ಮುಗೀತು ಗಾಯ್ಸ್ ಇವತ್ತು. ಎಡಗೈಯಲ್ಲಿ ಜಗ್ಗು, ಬಲಗೈಯಲ್ಲಿ ತಿನ್ನು 2 ನಿಮಿಷ ಆಯಿತು. ಈರುಳ್ಳಿ ಜೊತೆ ತಿನ್ನೋ. ನಂಗೆ ಈರುಳ್ಳಿಂದನೇ ಆಗಲ್ಲ. ಈರುಳ್ಳಿನೇ 1 kg ಕೊಟ್ಟಿದ್ದಾರೆ. ತಿನ್ನು ನಿಧಾನಕ್ಕೆ ತಿನ್ನೋ. ಹೋಗ್ಲಿ, ಸೋತೋದ್ರೆ ಏನಾಗಲ್ಲ, ಏನಾಗಲ್ಲ. ನಿಧಾನಕ್ಕೆ ತಿನ್ನು. ಟೈಮ್ ಬೇರೆ ಬಹಳ ಇದೆ, ತಿನ್ಬಿಟ್ಟ ಬೇರೆ. ಆರಾಮಾಗಿ ತಿನ್ನು ತಗೊಳ್ಳಿ. ಆರಾಮಾಗಿ ತಿನ್ನು. ಟೈಮೆಲ್ಲ ಓಡಿಸ್ಬಿಡಕ. ನಾನೇನು ಮಾಡಲ್ಲ ನಿನಗೆ. ಇದಾದರೆ ನೀನು ಸೋತೋದ್ರೆ ಆರಾಮಾಗಿ ತಿನ್ನು. ಆರಾಮಾಗಿ ತಿನ್ನೋ, ತಲೆ ಕೆಡಿಸ್ಕೊಂಬಿಡ. ಹೋಗ್ಲಿ ಸುಮ್ಮನೆ ಮೇಲೆ ಇಲ್ದಿದ್ದು ಯಾಕೆ ಇದು ಮಾಡ್ಕೋಚ, ಪರವಾಗಿಲ್ಲ. ಭಯ ಆಯ್ತಿರೋ, ಆರಾಮಾಗಿ ತಿನ್ನೋ, ಪರವಾಗಿಲ್ಲ. ಈರುಳ್ಳಿ ತಗೊಳ್ಳೋ. ಏನು ಇನ್ನೊಂದ್ಸರಿ ಹಾಕಿಸ್ತೀನಿ ಬಿಡೋ. ಲೋ ಇರೋ 1 ನಿಮಿಷ ಸುಮ್ಮನೆ. ಏನು ಪೀಸಲ್ಲಿ ಯಾರು ತಿಂತಾರೆ? ಇನ್ನು 20 ಸೆಕೆಂಡ್ ಇದೆ, ತಿಂದರೆ ಮಾತ್ರ ಅಷ್ಟರಲ್ಲಿ. ನೀನು ಬಿರಿಯಾನಿ ತಿಂದಿದ್ದೀನಿ. ಹಂಗಲ್ಲ ಲೆಕ್ಕ. ನಾನು ಫಸ್ಟೇ ಹೇಳಿದ್ದೀನಿ, ಒಂದು 3 ಪೀಸು ಕಬಾಬ್ ಪೀಸು ಮತ್ತು ಇದೆಲ್ಲ ಕೊಟ್ಟಿದ್ದಾರೆ ಅಂತ. ಈ ಬಾಯಿ ಒಳಗೆ ಹಾಕೊಳ್ಳೋದೆಲ್ಲ ಕಂಪ್ಲೀಟ್ ಮಾಡಬೇಕು. ನೋಡಿಲಿ. ಇಲ್ಲ ನೋಡಿ ಗಾಯ್ಸ್, ಇವನು ನೋಡಿ ನೀನು ಬಾಯಲ್ಲಿಲ್ವಾ, ತಿಂದು ಮುಗಿಸ್ಬೇಕು. ನೋಡೋ ಇಲ್ಲಿ ನೋಡಪ್ಪ. ನೋಡು ಇಲ್ಲ, ಇದು ಸರಿ ಇಲ್ಲ. ನೋಡು ಇದು ಸರಿಯಿಲ್ಲ. ಇದು ಸರಿನಾ? ಫುಲ್ಲು ತಿಂದು ಮುಗಿಸ್ಬೇಕು. ನೋಡು, ಎಲ್ಲ ಬಾಯೊಳಗೆ ತುಂಬ್ಕೊಂಬಿಟ್ರೆ ಸರಿನಾ? ಇದು ಚಾಲೆಂಜಲ್ಲಿ ಗೆದ್ದಂಗ. ನೋಡಿ ಇದು, ನೋಡಿ ಯಾವ ರೇಂಜಿಗೆ ತುಂಬ್ಕೊಂಡು ನೋಡ್ರಿ ಇಲ್ಲಿಗೆ ಅದು ಬಿಡಬೇಕು ಅಂತ. ಇಲ್ಲ ಇದೆಲ್ಲ ನಾನು ಒಪ್ಪಲ್ಲಪ್ಪ. ಆಮೇಲೆ ಮಾತಾಡ್ತೀನಿ ಇವನ ಹತ್ರ. ತಿನ್ನಕ್ಕಾಗ್ದಿರಾ ಎಲ್ಲ ಒಂದೇ ಸರಿ ಬಾಯೊಳಗೆ ತುರ್ಕೊಂಬಿಟ್ಟು ಈಗ ಇನ್ನೂ ನೀಟಾಗಿ ಈಗ ಬಿಡಿಸ್ಕೊಂಡು ಇವಾಗ ತಿಂತಾ ಇರೋದು. ಏನಂದು ತಟ್ಟೆಲಿ ಇರಲಿಲ್ಲ, ಅದು ಮ್ಯಾಟ್ರ್. ತಟ್ಟೆಲಿ ಇಲ್ದಿರ ನೀನೆಲ್ಲ ಎತ್ತು ಬಾಯಲ್ಲಿ ಒಂದೇ ಸರಿ ತುಂಬ್ಕೊಂಡ್ಬಿಟ್ಟು ನಾ ತಿಂದೆ ಅಂತಂದರೆ ಅದು ಸರಿನಾ? ತಟ್ಟೆಲಿ ಇರಬಾರ್ದು, ಬೇಕು. ಈಗ ತಟ್ಟೆಲಿ ಇರಬಾರ್ದು ಅಂದರೆ ಎತ್ತು ಪಕ್ಕಕ್ಕೆ ಇಟ್ಬಿಡ್ತೀನಪ್ಪ, ಸರಿನಾ? ಅದು ಹಂಗಲ್ಲ. ಮತ್ತೆ ನನಗೂ ತಟ್ಟೆಗೂ ಕಾಂಟ್ಯಾಕ್ಟ್ ಇರಬೇಕು. ಹೌದು, ಐತಲ್ಲ ಇನ್ನು. ನೋಡು, ಇನ್ನೂ ಐತಲ್ಲ ನೋಡು. ಎತ್ತು ಒಂದೇ ಸರಿ ಬಾಯಿಗೆ ಹಾಕೊಂಬಿಟ್ಟು ನೋಡು. ಅದಕ್ಕೆ ಹೇಳೋದು, ನಾನು ಹೇಳಿದೆ ನಿಧಾನಕ್ಕೆ ಪರವಾಗಿಲ್ಲ ಅಂತ. ಆಯ್ತು, ಇದ್ರ ಬಗ್ಗೆ ಮಾತಾಡೋಣ, ಸಿಗ್ತೀನಿ. ಕೊನೆಗೂ ಇವನು ನಾನು ಕೊಟ್ಟಿದ್ದು ಟೈಮಿಂಗ್ಸ್ಗೆ ಸರಿಯಾಗಿ ತಿನ್ನಲಿಲ್ಲ. ತಿಂದಿದ್ದಾನೋ ಇಲ್ವೋ ಅಂತ ವೀಡಿಯೋ ನೋಡಿದ್ದೀರಾ, ನೀವೇ ಹೇಳಿ. ನಿನಗೇನು ಅನ್ನಿಸ್ತೈತೆ? ನಾನು ತಿಂದೆ. ರೂಲ್ಸ್ ಏನಿದ್ದು 4 ನಿಮಿಷದಲ್ಲಿ ಬಿರಿಯಾನಿ ತಿನ್ನಬೇಕು ಅಂತ. ಹೌದು, ಆಯಿತಾ. ಬಿರಿಯಾನಿ ಫುಲ್ ತಿಂದ್ಬಿಟ್ಟಿದ್ದೆ. ಒಂದೇ ಒಂದು ಪೀಸ್ ಉಳಿದಿತ್ತು, ಅದನ್ನು ಲವಕ್ಕನ್ನು ಬಾಯಿಗೆ ಹಾಕೊಂಡೆ. ತಟ್ಟೆಯಲ್ಲಿ ಏನು ಉಳಿಸಿರ್ಲಿಲ್ಲ. ಓಕೆ, ಸರಿನಾ? ಇದಕ್ಕೆ ಮೇಲೆ ವೀಡಿಯೋ ಹಾಕಿದ್ಮೇಲೆ ಯಾರ್ಯಾರು ಈ ವಿಡಿಯೋ ನೋಡ್ತಾರೋ ಜೆನ್ಯೂನ್ ಆಗಿ ತಿಂದಿದ್ದೀರಾ ಇಲ್ಲ ಅಂತ ಹೇಳಿ ನಾನು ಒಪ್ಕೋತೀನಿ.
ಈಗ ವಿಡಿಯೋ 95% ಕ್ಲಿಯರ್ ಮಾಡ್ಬಿಟ್ಟಿದ್ದೆ. ಈಗ ನೀನು ತಿಂದಿರೋದು ನೋಡಿದ್ದಾರೆ, ನೀನು ಹೇಳಿದ್ದು ಒಂದು ಪೀಸ್ ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದೆ, ಇದನ್ನೆಲ್ಲ ನೋಡಿದ್ದಾರೆ ಸರಿನಾ. ಒಂದು ಪೀಸ್ ಇಟ್ಕೊಂಡಿದ್ದೋ ಬಾಯಿ ತುಂಬ ಇಟ್ಕೊಂಡಿದ್ದೋ ಎಲ್ಲ ಜನ ನೋಡಿದ್ದಾರೆ. ಈಗ ನೀನು ತಿಂದಿದ್ಯೋ ಇಲ್ವೋ ಅಂತ ಈಗ ನಾನು ಹೇಳ್ತಿರೋದು ಸುಳ್ಳಲ್ವಪ್ಪ. ಆಯಿತು, ಸುಳ್ಳು ಅಂತಲ್ಲ, ವಾದ ವಿವಾದ. ಆಯಿತು ವಾದ. ನಾನು ಈಗ ತಿಂದಿಲ್ಲ ಅಂತ ಹೇಳ್ತಾ ಇದ್ದೀನಿ, ನೀನು ತಿಂದೆ ಅಂತ ಹೇಳ್ತಾ ಇದ್ಯಾ. ಇಲ್ಲಿ ವಿಡಿಯೋ ರೆಕಾರ್ಡ್ ಐತೆ ಮತ್ತು ಟೈಮಿಂಗ್ಸ್ ಐತೆ. ಹಂಗೂ ಬೇಡ ಅಂತಂದರೆ ಈಗ ಎಸ್ ಅಂತ ಕಮೆಂಟ್ ಮಾಡಿದರೆ ತಿಂದಿದ್ದಾನೆ ಅಂತ, ನೋ ಅಂತ ಕಮೆಂಟ್ ಬಂದಿದ್ರೆ ತಿಂದಿಲ್ಲ ಅಂತ. ಸರಿ, ಯಾವುದು ಹೆಚ್ಚಿಗೆ ಕಮೆಂಟ್ಸ್ ಬಂದಿರುತ್ತೋ ಅದ್ರ ಮೇಲೆ ಇವನ್ ವಿನ್ನರ ಇಲ್ಲ ಲೂಸರ ಅಂತ ಡಿಸೈಡ್ ಆಗುತ್ತೆ. ನನಗೆ 1 kg ಬಿರಿಯಾನಿ ತಿನ್ನಿಸ್ಬಿಟ್ಟೆ. ಗ್ರಿಲ್ಲು ಚಪಾತಿ ಎಣ್ಣೆ ಹಾಕಿ ತಿಂದಿರೋ ಚಪಾತಿ ತಗೊಂಡು ಡಯಟ್ ಮೇಂಟೈನ್ ಮಾಡ್ತಿದ್ಯಲ್ಲ, ನಮಗೆ ಇನ್ನೂ ಹೊಟ್ಟೆ ಬರ್ಸಕ್ಕ 6 ಪ್ಯಾಕ್ ಮಾಡಿಸ್ತೀನಿ ಬಿಡು. ನನಗೆ ಗೊತ್ತಿರಲಿಲ್ಲ ಗಾಯ್ತು, ಇವರು ತಿಂತಾನೆ ಇದಕ್ಕೆ ಸುಮ್ಮನೆ ಮಾತ್ಕೊಬಿಟ್ಟೆ. ಓ ಸರಿ ಆಯಿತು ಮಾಡೋಣ ಅಂದ್ಬಿಟ್ಟು ನಾನು ಒಬ್ಬನೇ ಅಂತ ಇರೋದು ನಿಜ ತಿಂತಾ ಇರಲಿಲ್ಲ. ನಾನು ರೈಸ್ ತಿಂದೆ 2 ದಿನ ಆಗಿತ್ತು. ಆ್ಯಕ್ಚುಲಿ ಏನಂತಂದರೆ ರೈಸ್ ತಿಂದು 2 ದಿನ ಆಗಿರೋದಕ್ಕೆ ಅನ್ಲಿಮಿಟೆಡ್ ಬಿರಿಯಾನಿ ಅಲ್ವಾ, ಅದಕ್ಕೆ ಇನ್ನೊಂದು ಸರಿ ಹಾಕಿಸ್ಕೊಂಡು ತಿಂದ. ಏನಿಲ್ಲ, ಅಣ್ಣ ಒಳ್ಳೆ ಬ್ಯಾಟ್ಸ್ಮನ್ನೇ. ಹಾಕ್ಸ್ಕೊಡ್ತಿರ್ಲಿಲ್ಲ, ಇವನೇ ಹಾಕ್ಸ್ಕೊಳ್ಳೋ ಅನ್ಲಿಮಿಟೆಡ್ ಅಂತ, ಅದಕ್ಕೆ ಹಾಕ್ಸ್ಕೊಂಡೆ. ಓಕೆ ಗೈಸ್, ಓಕೆ. ಇದೊಂದು ಚಾಲೆಂಜ್ ವೀಡಿಯೋ. ನಮ್ಮ ಕಿರಣ್ ಚಾಲೆಂಜ್ ಕೊಟ್ಟಿದ್ದ, ಚಾಲೆಂಜ್ ವೀಡಿಯೋ ಮಾಡಿ ಎಷ್ಟೋ ತಿಂಗಳಾಗಿತ್ತು, ಮಾಡಿದ್ದೀನಿ. ಎಂಜಾಯ್ ಮಾಡಿರ್ತೀನಿ ಅನ್ಕೊಂಡಿರ್ತೀನಿ. ಕಮೆಂಟ್ ಮಾಡಿ ಏನಿಸ್ತು ಅಂತ. ಹಂಗೆ ನಮ್ಮ ಕಿರಣ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಾನು ಇನ್ಸ್ಟಾದಲ್ಲಿ ಹಾಕಿರ್ತೀನಿ, ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು. ಓಕೆ, ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದು ನನ್ನ ಚಾನಲಲ್ಲಿ ಫಸ್ಟು ಬಿರಿಯಾನಿ ಚಾಲೆಂಜ್ ವಿಡಿಯೋನೇ ಫಸ್ಟು. ಮತ್ತು ಇನ್ನು ಮುಂದಕ್ಕೆ ಎಲ್ಲ ಥರದ ವೀಡಿಯೋಸು ಬರ್ತಾ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.